ಮಳೆಗೆ ಅಪಾರ ಹಾನಿ, ನಿಮ್ಮ ಜೊತೆಗಿದ್ದೇನೆ ಎಂದು ಔರದ್ ಕ್ಷೇತ್ರದ ಜನರಿಗೆ, ರೈತರಿಗೆ ಧೈರ್ಯ ತುಂಬಿದ ಭೀಮಸೇನ್ ರಾವ್ ಸಿಂಧೆ. ಬೀದರ್ ಜಿಲ್ಲೆಯ ಔರದ್ ತಾಲೂಕಿನಲ್ಲಿ ಧಾರಾಕಾರ ಸುರಿಯುತ್ತಿರುವ ಮಳೆಯಿಂದಾಗಿ ಔರದ್ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಭೀಮಸೇನ್ ರಾವ್ ಸಿಂಧೆ ಅವರು ಔರದ್ ಪಟ್ಟಣದಲ್ಲಿ ವಿವಿಧ ವಾರ್ಡ್ಗೆ ತೆರಳಿ ಮಳೆಯಿಂದಾಗಿ ಮನೆಗಳು ಕುಸಿದು ಹಾನಿಗೊಳಗಾದ ಮನೆಗೆ ಭೇಟಿ ನೀಡಿದರು ಮತ್ತು ಭಾರೀ ಮಳೆ ಸುರಿದ ಕಾರಣ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಸರ್ಕಾರದಿಂದ ಸಹಾಯ ಮಾಡುವುದಾಗಿ ಭರವಸೆ ನೀಡಿ, ನಿಮ್ಮ ಸಂಕಟದಲ್ಲಿ ನಾನು ನಿಮ್ಮೊಂದಿಗೆ ಸದಾ ಇರುತ್ತೇನೆ ಎಂದು ಡಾಕ್ಟರ್ ಭೀಮಸೇನ್ ರಾವ್ ಸಿಂಧೆ ಧೈರ್ಯ ನೀಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಚೆನ್ನಪ್ಪ ಉಪ್ಪಿ, ನೆಹರು ಪಾಟೀಲ್, ಶರಣಪ್ಪ ಪಾಟೀಲ್, ಬಂಟೆ ದರ್ಬಾರಿ, ಪ್ರಶಾಂತ್ ಪುಲಾರಿ, ರಾಜು ಮುದ್ದಾಳಿ, ಮನೋಹರ್ ಗೌಂಡಿ ಹಾಗೂ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ರಾಜೇಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರದ್ ಮಾಡಿಬಿಟ್ಟು ಅವರು ಈ ಏನು ಹಾನಿಯಾಗಿದೆ ಅಂದರೆ ಕೆರೆಗಳಿಗೆ, ಮನೆಗಳಿಗೆ, ಬೆಳೆಗಳಿಗೆ ಏನು ಹಾನಿಯಾಗಿದೆ ಮತ್ತು ಮಣ್ಣು ಕೊಚ್ಕೊಂಡು ಹೋಗಿದೆ ಅದಕ್ಕೆಲ್ಲ ವೀಕ್ಷಣೆ ಮಾಡಿದ್ದಾರೆ. ಇದಾದ ಮೇಲೆ ನಾನು ಕಮಲನಗರ ತಾಲೂಕು ಅಂದರೆ ಎಲ್ಲ ಹೋಬಳಿಗಳು, ಅವರ ತಾಲೂಕಿನ ಎಲ್ಲ ಹೋಬಳಿಗಳು ಈ ಮಳೆ ಅಲ್ಲದೆ ಮಹಾರಾಷ್ಟ್ರದಿಂದ ಬಂದಂಥ ಈ ನೀರಿನಿಂದ ಅಂದರೆ ಈ ಬಾಲೂರು ಕೆ ಗ್ರಾಮದಿಂದ ಹಿಡ್ಕೊಂಡು ಕಂದಗೋಳ ಗ್ರಾಮವರೆಗೆ ಸುಮಾರು 25 ಗ್ರಾಮಗಳು ಈ ನದಿ ದಂಡೆ ಮೇಲೆ ಅವು ಈ ಬೆಳೆ ಹಾನಿಯಾಗಿವೆ. ಸುಮಾರು 30,000 ಎಕರೆ ಜಮೀನು ಹಾಳಾಗಿದೆ. ಇದಲ್ಲದೆ ಸಾವಿರಾರು ಮನೆಗಳು ಈ ಕೊಲ್ಯಾಪ್ಸ್ ಆಗಿವೆ ಮತ್ತು ಇದರಿಂದ ಈ ಬ್ರಿಡ್ಜಸ್ ಎಲ್ಲ ಕಟ್ಟಾಗಿವೆ. ಹೀಗಾಗಿ ಈ ಸಂಪರ್ಕ ನಮ್ಮ ಔರಾದ್ ಮತ್ತು ಇದರಲ್ಲಿ ಕಮಲ ತಾಲೂಕು ಹೋಗಿದೆ. ಬಳತ್ಕೆದಲ್ಲಿ ನಿನ್ನೆ ನಾನು ಹೋಗಿದ್ದೆ. ಅಲ್ಲಿ ಸಂಪರ್ಕ ಕಟ್ಟಾಗಿಬಿಟ್ಟು ಈ ಸಂಗಮದಿಂದ ಬರ್ತಕ್ಕಂಥ ವೆಹಿಕಲ್ ಆ ಕಡೆ ಇವೆ, ಆಮೇಲೆ ಬಳತ್ನಿಂದ ಬರ್ತಕ್ಕಂಥ ವೆಹಿಕಲ್ ಈ ಕಡೆ ಇವೆ. ಹೀಗಾಗಿ ಜನಸಂಪರ್ಕ ಒಂದು ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರಕ್ಕೆ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಈಶ್ವರ್ ಖಂಡ್ರೆ ಸಾಹೇಬರು 100 ಕೋಟಿ ಮನವಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ. ಇದಲ್ಲದೆ ನಾನೇನು ವಿನಂತಿ ಮಾಡುತ್ತಂದರೆ ಈ ಇಡೀ ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಿಗೆ ಔರಾದ್ ಮತ್ತು ಕಮಲನಗರ ತಾಲೂಕಿಗೆ ಹೆಚ್ಚಾಗಿ ಈ ಒಂದು ಎಫೆಕ್ಟ್ ಆಗಿದೆ. ಅದಕ್ಕೆ 300 ಕೋಟಿ ರೂಪಾಯಿ ಈ ಬೆಳೆ, ಮನೆ ಮತ್ತು ಬ್ರಿಡ್ಜಸ್ಸು, ಕೆರೆಗಳಿಗೆ ಇದು ಒಂದು ರಿಪೇರಿ ಮಾಡಲಿಕ್ಕೆ ಈಗ ಬೇಡಿಕೆ ಮಾಡಿದ್ದೇನೆ. ಮಾನ್ಯ ಈಶ್ವರ್ ಸಾಹೇಬರು ಮತ್ತು ನಾವು ಇನ್ನೊಮ್ಮೆ ಮಾನ್ಯ ಮುಖ್ಯಮಂತ್ರಿ ಹೋಗಿ ಭೇಟಿಯಾಗಿ ಹೆಚ್ಚಿನ ಪರಿಹಾರ ಈ ರೈತರಿಗೆ ಕೊಡಲಿಕ್ಕೆ ನಾನು ಒತ್ತಾಯ ಮಾಡಿದ್ದೇನೆ. ಮತ್ತು ಈಗಾಗಲೇ ಎಲ್ಲ ರೈತರಿಗೆ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ನಾನು ಧೈರ್ಯ ತುಂಬಿದ್ದೇನೆ. ನಿಮಗೆ ಸರ್ಕಾರ ನಿಮ್ಮ ಬೆಂಬಲಕ್ಕಿದೆ. ಸರ್ಕಾರದಲ್ಲಿ ಹಣದ ಕೊರತೆ ಏನೂ ಇಲ್ಲ. ಆಮೇಲೆ ಸರ್ವೆ ಕಾರ್ಯಕ್ರಮ 1 ತಿಂಗಳು ಆಗ್ತದೆ. ಯಾಕಂದರೆ ಸರ್ವೆ ಚೆನ್ನಾಗಾದರೆ ಮಾತ್ರ ಈ ಒಂದು ಹಣ ಪೂರೈಕೆ ಮಾಡಲಿಕ್ಕೆ ಆಗ್ತದಂತ ನಾವು ತಿಳ್ಕೊಂಡು ಸರ್ವೆ ಕಾರ್ಯ ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ದಿವಸಗಳಲ್ಲಿ ಸರ್ಕಾರದಿಂದ ರೊಕ್ಕ ಬಂದು ಎಲ್ಲರಿಗೂ ವಿತರಣೆ ಆಗದ ಕಾರ್ಯಕ್ರಮ ಆಗ್ತದೆ. ಸರ್, ಸರ್ಕಾರದಿಂದ ಈ ಹೊಲಗಳದಾಗ ನೀರು ತುಂಬಿ ಹಾಳಾಗಿದ್ದು ಅವರಿಗೆ ಪರಿಹಾರ ಯಾವಾಗ ಕೊಡ್ತಾ ಇದ್ದೀರಿ ಸರ್? ಈಗ ನೋಡಿ ಸರ್ವೆ ಕಾರ್ಯಕ್ರಮ ನಡೀತಾ ಇದೆ. ಯಾಕಂದರೆ ಸರ್ವೆ ಸಮಗ್ರ ಆದರೆ ಮಾತ್ರ ನಾವು ಯಾರಿಗೆ ಎಷ್ಟು ಕೊಡಬೇಕಂಬ ಅಂತ ಗೊತ್ತಾಗ್ತದೆ. ನಾನು ನೋಡಿದಂಗೆ 100% ಬೆಳೆ ಹಾನಿಯಾಗಿದೆ. ಅದಕ್ಕೆ 100% ಪರಿಹಾರ ಸಿಗಲೇಬೇಕು ರೈತರಿಗೆ. ಒಂದು ಎಕರೆಗೆ ಎಷ್ಟು ಕೊಡ್ಬೇಕಂತಂದು ಈಗ ನೀರಾವರಿಗೆ ಇದ್ದವರಿಗೆ 18,000, ಆಮೇಲೆ ನೀರಾವರಿ ಇಲ್ಲದ ಜಮೀನುಗಳಿಗೆ 8,500 ಕೊಡಬೇಕಂತ ಸರ್ಕಾರದ ನಿಯಮ ಇದೆ. ಆ ಪ್ರಕಾರ ಕೊಡ್ತಾರೆ. ಅದು ಅಲ್ಲದೆ ವಿಶೇಷವಾಗಿ ಮನೆ ಹಾನಿ ಅವರಿಗೆ ತಕ್ಷಣವೇ 30,000 ರೂಪಾಯಿ ಪರಿಹಾರ ಕೊಡಲಿಕ್ಕೆ ಈಗಾಗಲೇ ತಹಸೀಲ್ದಾರ್ ಔರಾದ್ ಮತ್ತು ಕಮಲನಗರ ಈಗಾಗಲೇ ಶುರು ಮಾಡಿದ್ದಾರೆ. ಮತ್ತು ಇನ್ನೂ ಹೆಚ್ಚಿಗೆ ಹಣ ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಸರ್, ಇಲ್ಲಿ ಅವರದಲ್ಲಿ ಎಷ್ಟು ಓಣಿಗಳಿಗೆ ಅಡ್ಡಾಡಿ ಎಷ್ಟು ಮನೆಗಳಿಗೆ ನೀವು ಈಗಾಗಲೇ ಬೆಳಗ್ಗೆಯಿಂದ ನಾವು ಒಂದು 5-6 ಇದು ವಾರ್ಡ್ಗಳಿಗೆ ವಿಸಿಟ್ ಮಾಡಿದ್ದೇವೆ. ಈಗಾಗಲೇ ನಮ್ಮ ಪಟ್ಟಿ ನಮ್ಮ ಹತ್ರ ಇದೆ. ಆ ಪಟ್ಟಿ ಪ್ರಕಾರ ನಾವು ತಹಸೀಲ್ದಾರಿಗೆ ಕೊಡ್ತೇವೆ. ಅವರು ಈಗಾಗಲೇ GPS ಮಾಡಿದ್ದಾರೆ. ಇನ್ನು 2 ದಿವಸದಲ್ಲಿ ಅವರಿಗೆ ಪರಿಹಾರ ಕೊಡಲಿಕ್ಕೆ ನಾವು ವಿನಂತಿ ಮಾಡ್ಕೊತೇವೆ. ಸರ್, ತಮ್ಮ ಹೆಸರು? ನಾನು ಡಾಕ್ಟರ್ ಶಿಂಧೆ ಭೀಮಸೇನ್ ರಾವ್, ಔರಾದ್. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ
ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.